ಸೆಕೆಂಡ್ ಪಿ ಯು ಸಿ ಸೋಷಿಯಾಲಜಿ ಮಾರ್ಚ್ ತಿಂಗಳಿನಲ್ಲಿ ಎಕ್ಸಾಮ್ ಇದೆ 2026. ನೀವೇನಾದರೂ ಸೆಕೆಂಡ್ ಪಿ ಯು ಸಿ ಈ ಒಂದು ಸೋಷಿಯಾಲಜಿ ಎಕ್ಸಾಮಲ್ಲಿ ಕೇವಲ 4 ಅಧ್ಯಾಯಗಳನ್ನು ಓದಿ 80 ಅಂಕಗಳನ್ನು ಗಳಿಸ್ಬೇಕಂತಂದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಕನ್ನಡ ಹಾಗೂ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಅನ್ವಯ ಆಗುತ್ತೆ. ಕೇವಲ 1ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ 10 ಅಂಕದ 2 ಪ್ರಶ್ನೆ ಬರ್ತಾ ಇದೆ. 1ನೇ ಅಧ್ಯಾಯದಲ್ಲಿ ಒಂದು 2-3 ಪ್ರಶ್ನೆ ಬರ್ತದೆ. ಕೆಲವೊಂದಿಷ್ಟು ಪ್ರಶ್ನೆಗಳು ಎಷ್ಟನ್ನು ಓದಬೇಕು, ಎಷ್ಟನ್ನು ಬಿಡಬೇಕು, ಯಾವ್ಯಾವ ಚಾಪ್ಟರಿಂದ ಏನೇನನ್ನು ಓದಬೇಕು ಅನ್ನುವಂಥ ಸಿಂಪಲ್ ಆಗಿರ್ತಕ್ಕಂಥ ಒಂದು ವಿಧಾನವನ್ನು ನೀವು ತಗೊಂಡು ಕೇವಲ ಒಂದು 4ರಿಂದ 5 ದಿನ ಓದ್ಬಿಟ್ರೆ ಆರಾಮಾಗಿ 80ಕ್ಕೆ 80 ಸ್ಕೋರ್ ಮಾಡ್ತಾರೆ. ಇನ್ನು ಯಾರೇನು ಓದಿಲ್ಲ ಸೋಷಿಯಾಲಜಿ, ಕನ್ನಡ ಮೀಡಿಯಮ್ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಸೂಪರಾಗಿ ಅರ್ಥ ಆಗುತ್ತೆ. ಸೋಷಿಯಾಲಜಿ ತುಂಬ ಈಸಿಯಾಗಿದೆ. ಇಷ್ಟು ಕಡಿಮೆ ಓದಿ ಹೆಚ್ಚಿಗೆ ಅಂಕ ಯಾವ ರೀತಿ ಗಳಿಸೋದು ಅಂತ ನಡೀರಾಗಿದ್ದಾರೆ. ವಿಡಿಯೋನ ಶುರು ಮಾಡೋಣ. ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ ನೋಡಿ. ಒಂದು ಬ್ಲೂ ಪ್ರಿಂಟನ್ನು ನಾನೇ ರೆಡಿ ಮಾಡಿರ್ತಕ್ಕಂಥದ್ದು. ಇದು PU ಡಿಪಾರ್ಟ್ಮೆಂಟ್ ಅವರು ಬಿಟ್ಟಿರ್ತಕ್ಕಂಥ ಬ್ಲೂ ಪ್ರಿಂಟ್. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ, ಸಿಂಪಲ್ಲಾಗಿ ನಾನು ಯಾವ್ಯಾವ ಚಾಪ್ಟರ್ನ ಹೇಳ್ತೀನಿ ಅಷ್ಟು ಚಾಪ್ಟರ್ನ ಮಾತ್ರ ನೀವು ಓದಬೇಕಾಗಿದೆ. ಫಸ್ಟ್ ಒಂದು ಚಾಪ್ಟರ್ ಇದೆ. ಅದರ ನೇಮ್ ಏನಂತಂದರೆ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ, ಆಯಿತಾ, ಡೆಮೋಗ್ರಫಿ ಅಂತ ಫಸ್ಟ್ ಚಾಪ್ಟರ್ ಇದೆ. ಸೊ ಇದಕ್ಕೆ ಬೋಧನಾ ಅವಧಿ 20 ಕೊಟ್ಟಿದ್ದಾರೆ, ಅದು ನಮಗೆ ಬೇಡ. ಇದಕ್ಕೆ 20 ಮಾರ್ಕ್ಸ್, ಇಲ್ಲಿ ಅಲೋಕೇಟೆಡ್ ಮಾರ್ಕ್ಸ್ ಎಷ್ಟಂದರೆ 20. 1 ಅಂಕದ ಪ್ರಶ್ನೆ ಜಸ್ಟ್ ಸ್ಕಿಪ್ ಮಾಡಿ, ಅವಶ್ಯಕತೆ ಇಲ್ಲ. 2 ಅಂಕದ ಪ್ರಶ್ನೆ 1 ಬರ್ತಾ ಇದೆ. 2 ಅಂಕದ ಪ್ರಶ್ನೆ ಈ ಅಧ್ಯಾಯದಿಂದ 1 ಪ್ರಶ್ನೆ ಬರ್ತಾ ಇದೆ. 5 ಅಂಕದ ಒಂದು ಪ್ರಶ್ನೆ, 10 ಅಂಕದ ಒಂದು ಪ್ರಶ್ನೆ, ಆಯಿತಾ. ಸರಿ, 1ನೇ ಅಧ್ಯಾಯದಲ್ಲಿ 5 ಅಂಕದ ಒಂದು ಪ್ರಶ್ನೆ, 10 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 2 ಮಾರ್ಕ್ಸ್ 1 ಕ್ವಶನ್, 10 ಮಾರ್ಕ್ಸ್ 1 ಕ್ವಶನ್, 5 ಮಾರ್ಕ್ಸ್ 1 ಕ್ವಶನ್, ಆಯಿತಾ. ಓಕೆ. 2ನೇ ಅಧ್ಯಾಯ ಸಾಮಾಜಿಕ ಅಸಮಾನತೆ, ಹೊರಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆ, ಆಯಿತಾ. ಈ ಒಂದು ಅಧ್ಯಾಯದಲ್ಲಿ 15 ಮಾರ್ಕ್ಸ್ ನಮ್ಗೆ ಸಿಗ್ತಾ ಇದೆ. 1 ಅಂಕದ 3 ಪ್ರಶ್ನೆ, ಅದು ಸ್ವಲ್ಪ ಬಿಟ್ಟುಬಿಡಿ, ಸ್ಕಿಪ್ ಮಾಡಿ, ಸದ್ಯ ಬೇಡ ಅದು. ಈಗ 2 ಅಂಕದ 1 ಪ್ರಶ್ನೆ ಬರ್ತಾ ಇದೆ. 5 ಮಾರ್ಕ್ಸಿನ ಯಾವುದೇ ಪ್ರಶ್ನೆ ಇಲ್ಲ ಇಲ್ಲಿ. 5 ಅಂಕದ ಯಾವುದೇ ಪ್ರಶ್ನೆಗಳನ್ನು ಓದುವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಈ ಒಂದು ಅಧ್ಯಾಯದ ಮೇಲೆ 2 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ ಅಷ್ಟೇ ಓದೋದು. 10 ಅಂಕದ ಪ್ರಶ್ನೆ ಯಾವುದು ಮುಂಬರ್ತಕ್ಕಂಥ ವಿಡಿಯೋದಲ್ಲಿ ಫಿಕ್ಸ್ ಪ್ರಶ್ನೆಯನ್ನು ಕೊಡ್ತೀನಿ, ಅದಷ್ಟು ಓದಿದ್ರೆ ಸಾಕು. ನೆಕ್ಸ್ಟ್, ಒಳಗೊಳ್ಳುವಿಕೆಯ ತಂತ್ರಗಳು. ಇಲ್ಲಿ 2 ಅಂಕದ 1 ಪ್ರಶ್ನೆ ಬರ್ತಾ ಇದೆ, 5 ಅಂಕದ 2 ಪ್ರಶ್ನೆ ಬರ್ತಾ ಇದೆ. ಇದನ್ನು ಕಡ್ಡಾಯವಾಗಿ ಓದಲೇಬೇಕು. ಭಾರತದಲ್ಲಿ ಕುಟುಂಬ, ಇದರಲ್ಲೂ ಕೂಡ 5 ಅಂಕದ 2 ಪ್ರಶ್ನೆ ಬರ್ತಾ ಇದೆ. 2 ಅಂಕದ ಯಾವುದೇ ಪ್ರಶ್ನೆ ಓದಲ್ಲ, 10 ಅಂಕದ ಯಾವುದೇ ಪ್ರಶ್ನೆ ನಾವಿಲ್ಲಿ ಓದೋ ಹಾಗಿಲ್ಲ. ಕೇವಲ ಏನು ಮಾಡ್ಬೇಕಂತಂದರೆ 5 ಅಂಕದ 2 ಪ್ರಶ್ನೆಯನ್ನು ಮಾತ್ರ ಓದ್ಕೊಂಡ್ರೆ ಸಾಕು, ಆಯಿತಾ. ಓಕೆ. ನೆಕ್ಸ್ಟ್, ಅದಾದ ನಂತರ ಗ್ರಾಮಗಳ ಬದಲಾವಣೆ ಮತ್ತು ಅಭಿವೃದ್ಧಿ ಮತ್ತು ಭಾರತದಲ್ಲಿ ನಗರೀಕರಣ. ಇಲ್ಲಿ 2 ಅಂಕದ 1 ಪ್ರಶ್ನೆ ಬರ್ತಾ ಇದೆ, ನಾವು ಇದನ್ನು ಟಚ್ ಮಾಡಲ್ಲ. ಓಕೆ, 2 ಅಂಕದ 1 ಪ್ರಶ್ನೆ ಓದ್ತೀವಿ. 5 ಅಂಕದ 10 ಅಂಕದ ಪ್ರಶ್ನೆ ನಾವು ಮುಟ್ಟಕ್ಕೆ ಹೋಗಲ್ಲ. ಓಕೆ. ಈಗ ಆಲ್ರೆಡಿ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ನಮ್ಗೆ ಎಷ್ಟು ಬೇಕು, 2 ಕ್ವಶನ್ ಬರೀಬೇಕು, 2ಕ್ಕೆ ಟಚ್ ಮಾಡಿದ್ವಿ. ಸೊ ಇದಾದ ನಂತರ ಕೊನೆಯದಾಗಿ ಲಾಸ್ಟ್ ಹೇಳ್ತೀನಿ. ಇಲ್ಲಿ 6ನೇ ಅಧ್ಯಾಯದಲ್ಲಿ 5 ಅಂಕದ 2 ಪ್ರಶ್ನೆ ಬರ್ತಾ ಇದೆ. 6ನೇ ಅಧ್ಯಾಯದಲ್ಲಿ ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆ ಅಂತ ಇದೆ. ಇಲ್ಲಿ 5 ಅಂಕದ 5 ಮಾರ್ಕ್ಸ್ ಕ್ವೆಶನ್ 2 ಕೇಳ್ತಾರೆ. ಈ ಒಂದು ಚಾಪ್ಟರಿಂದ ಯಾವ್ಯಾವ ಇಂಪಾರ್ಟೆಂಟ್ ಅಂತ ಮುಂದಿನ ವಿಡಿಯೋಗಳಲ್ಲಿ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ಆನ್ಸರ್ ನಿಮ್ಗೆ ಕನ್ಸೆಪ್ಚುವಲ್ ಕ್ಲಾರಿಟಿ ಆಗೋ ಥರ ಒಂದು ವಿಡಿಯೋನು ಕೂಡ ಮಾಡ್ತೀನಿ. ಅದಾದ ನಂತರ 8ನೇ ಅಧ್ಯಾಯದಲ್ಲಿ 2 ಅಂಕದ 2 ಪ್ರಶ್ನೆ ಬರ್ತಾ ಇದೆ. ಇದಿಷ್ಟಾಯಿತು. ಸೊ ಇದೆಲ್ಲ ನಿಮ್ಗೆ ಅರ್ಥ ಆಯಿತು ಅಂತಂದರೆ ಒಂದು ಹೇಳ್ತೀನಿ, ಪ್ಯಾಟರ್ನ್ ನಾನು ನೋಡ್ತೀನಿ. 1 ಅಂಕದ ಪ್ರಶ್ನೆಗಳನ್ನು ಎಲ್ಲ ಅಧ್ಯಾಯಗಳಿಂದ ಓದಲೇಬೇಕಾಗುತ್ತೆ. ಸೊ ಈಗ ನಾನೇನು ಮಾಡ್ತೀನಿ ಅಂತಂದರೆ ಕ್ವೆಶನ್ ಪೇಪರ್ ಪ್ಯಾಟರ್ನ್. 1 ಅಂಕದ ಪ್ರಶ್ನೆಗೆ 1ರಿಂದ 8 ಅಧ್ಯಾಯಗಳನ್ನು, 1 ಅಂಕದ ಪ್ರಶ್ನೆ MCQ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ. ಇವು ಏನು 3 ಸೆಕ್ಷನ್ ಇರುತ್ತಲ್ಲ, 1 ಅಂಕದ ಪ್ರಶ್ನೆ ಇವೆಲ್ಲ ಇಂಪಾರ್ಟೆಂಟ್ ಯಾವ್ಯಾವ್ದಿದೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ 2 ಅಂಕದ ಪ್ರಶ್ನೆಗಳನ್ನು 8 ಕೇಳ್ತಾರೆ. ಸೊ 8 ಕೇಳ್ತಾರೆ, ಬರಿಬೇಕಾಗಿರ್ತಕ್ಕಂಥದ್ದು ಎಷ್ಟು, 5. ಇಲ್ಲಿ 10 ಮಾರ್ಕ್ಸ್ ನಮಗೆ ಸಿಕ್ತು. ಅದೇ ರೀತಿ 5 ಅಂಕದ ಪ್ರಶ್ನೆಗಳನ್ನು 9 ಕೇಳ್ತಾರೆ, 5 ಬರಿಬೇಕು. ಸೊ ನಮ್ಗೆ ಇಲ್ಲಿ 1, 2, 3, 4, 5 6 ಕ್ವೆಶನ್ ಸಿಕ್ತು. ಇಷ್ಟನ್ನು ಓದಿದರೆ ಸಾಕಲ್ವಾ, ಆಯಿತು. 10 ಅಂಕದ 4 ಪ್ರಶ್ನೆ ಕೇಳ್ತಾರೆ, 2 ಬರಿಬೇಕಾಗುತ್ತೆ. 1, 2 ಇಂಪಾರ್ಟೆಂಟ್ ಯಾವ್ಯಾವ ಕ್ವೆಶನ್ಸ್ ಇದೆ ಅದನ್ನು ನಾನು ಕೊಡ್ತೀನಿ. ಇದಿಷ್ಟಾಯಿತು. 2 ಅಂಕದ ಪ್ರಶ್ನೆ ಈ ಎಲ್ಲ ಏನು ಮಾರ್ಕ್ ಮಾಡಿದ್ದೀನಲ್ಲ, ಇಷ್ಟು ಚಾಪ್ಟರಿಂದ ಓದಲೇಬೇಕು. ಅದಾದ ನಂತರ 5 ಅಂಕದ ಕ್ವೆಶನ್ಗಳನ್ನು 1ನೇ ಅಧ್ಯಾಯ, 3 ಮತ್ತು 4ನೇ ಅಧ್ಯಾಯ, 6ನೇ ಅಧ್ಯಾಯದಿಂದ ಓದಬೇಕಾಗುತ್ತೆ. 10 ಮಾರ್ಕ್ಸಿನ ಕ್ವೆಶನ್ಗೆ 1ನೇ ಚಾಪ್ಟರ್, 2nd ಚಾಪ್ಟರ್, ಇವೆರಡು ಚಾಪ್ಟರ್ನ ಓದಿದರೆ ಕಮ್ಮಿ ಇಲ್ಲ ಅಂತಂದ್ರೆ ನಿಮಗೆ 80 ಮಾರ್ಕ್ಸ್ಗೆ ರೆಡಿ ಆಗ್ತಾರೆ. ಇಲ್ಲ 80 ಮಾರ್ಕ್ಸ್ಗೆ ನೀವು ರೆಡಿ ಆಗ್ತೀರಾ. ಮುಂಬರ್ತಕ್ಕಂಥ ವೀಡಿಯೋಗಳಲ್ಲಿ ಇದನ್ನು ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಮುಂಬರ್ತಕ್ಕಂಥ ವೀಡಿಯೋಗಳಲ್ಲಿ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಕೊಡ್ತೀನಿ. 1 ಮಾರ್ಕ್ಸಿನ ಕ್ವೆಶನ್ಗೆ ಎಲ್ಲನೂ ನೀವು ಓದಲೇಬೇಕಾಗತ್ತೆ. 1 ಮಾರ್ಕ್ಸಿನ ಪ್ರಶ್ನೆಗಳಿಗೆ ಎಲ್ಲವನ್ನು ನೀವು ಕಡ್ಡಾಯವಾಗಿ ಓದಲೇಬೇಕು. ಇದು ಮ್ಯಾಂಡೇಟ್ರಿ. 1 ಅಂಕದ 20 ಪ್ರಶ್ನೆ. ಸೊ ಅದನ್ನು ನೀವು ಓದಲೇಬೇಕಾಗುತ್ತೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದಾನೆ. ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಹೋಗಿ ಜಾಯಿನ್. ಎಲ್ಲ ರೀತಿ PDF ನೋಟ್ಸ್ ನಿಮ್ಗೆ ಸಿಗ್ತಾ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.